ಎಲ್ಲರಿಗೂ ನಮಸ್ಕಾರ. ನಾವು ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕು ಗೋರ್ಬಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಬಹುದೊಡ್ಡ ಭ್ರಷ್ಟಾಚಾರದ ಬಗ್ಗೆ ಕಳೆದ ನವೆಂಬರ್ ತಿಂಗಳು 2025ರಂದು ನಾವು ತಾಲೂಕು ಹಂತದ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಆದರೆ ಇಲ್ಲಿರುವಂತಹ ಅಧಿಕಾರಿಗಳು ಕೇವಲ ಒಂದು ನೆಪ ಮಾತ್ರಕ್ಕೆ ಒಂದು ತನಿಖಾಧಿಕಾರಿಗಳನ್ನು ನೇಮಕ ಮಾಡಿ 4 ತಿಂಗಳು ಗತಿಸಿದರೂ ಕೂಡ ಗೋರ್ಬಾಳ್ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಹಂತದ ತನಿಖೆಯನ್ನು ಮಾಡದೆ ಕೇವಲ ತನಿಖೆಯ ಹಾರಿಕೆ ಉತ್ತರವನ್ನು ನೀಡಿ ನಮಗೆ ಒಂದು ಸಮಯವನ್ನು ವ್ಯತ್ಯಯ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳಿಕೊಳ್ಳುವಂತಹ ಪ್ರಶ್ನೆ ಏನಂತಂದ್ರೆ, ಭ್ರಷ್ಟಾಚಾರಕ್ಕೆ ಬಲಿಯಾದಂತಹ ಬಹುದೊಡ್ಡ ವ್ಯಕ್ತಿಗಳು ಯಾರಂತಂದ್ರೆ ಅದು ಗ್ರಾಮೀಣ ನಿವಾಸಿಗಳಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ 4.5 ತಿಂಗಳಿಂದ ಸತತವಾಗಿ ಇಲ್ಲಿರುವಂತಹ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ರು ಕೂಡ ಆ ಪಿಡಿಒನ ಗೋರ್ಬಾಳ್ ಪಿಡಿಒ ಶ್ರೀ ಎಂ.ಎ. ಡಕಣಿಯವರನ್ನ ಕೇವಲ ರಕ್ಷಣೆಯನ್ನ ನೀಡುತ್ತಾ ತನಿಖೆಗೆ ಯಾವುದೇ ಒಂದು ಸ್ಪಂದನೆಯನ್ನು ನೀಡದೆ ಯಾವುದೇ ಹಂತದ ತನಿಖೆಯನ್ನು ಕೈಗೊಳ್ಳದೆ ಹಿಂಗೆ ಸಮಯವನ್ನು ವ್ಯರ್ಥ ಮಾಡುತ್ತಿರುವುದು ನಮಗೆ ಅನಿಸ್ತಿರುವುದು ಏನಂತಂದ್ರೆ ಇಲ್ಲಿರುವಂತಹ ಅಧಿಕಾರಿಗಳು ಕೂಡ ಆ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಒಂದು ಅನುಮಾನವನ್ನು ಉಂಟು ಮಾಡಿದೆ. ಹಾಗಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗೆ ನಾನು ಮನವಿಯನ್ನ ಮಾಡಿಕೊಳ್ಳುವುದೇನೆಂತಂದ್ರೆ, ಇಳಕಲ್ ತಾಲೂಕು ಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯಾರ ಒತ್ತಡದ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದು, ಆಮೇಲೆ ಆ ಪಿಡಿಒ ಎಷ್ಟು ಪ್ರಭಾವಿಯಾಗಿ ಆಗಿದಾನಂತ ಹೇಳಿದರೆ ಆತನ ವಿರುದ್ಧ ತನಿಖೆಯನ್ನು ಮಾಡಲಿಕ್ಕೆ ಯಾರು ಕೂಡ ಒಪ್ಕೊಳ್ತಾ ಇಲ್ಲ. ನಾನು ಕೇಳಿಕೊಳ್ಳುವುದೇನೆಂತಂದ್ರೆ, ಮಾನ್ಯ ಶಾಸಕರು ನಾನು ಇಳಕಲ್ ತಾಲೂಕಿನ ಬಹುದೊಡ್ಡ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಕೆಳ ಹಂತದಲ್ಲಿರುವಂತಹ ಅಧಿಕಾರಿಗಳು ಶಾಸಕರ ಒಂದು ಹೆಸರನ್ನ ಕೆಡಿಸಲಿಕ್ಕೆ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಶಾಸಕರಲ್ಲೂ ಕೇಳಲಿಕ್ಕೆ ಬಯಸ್ತೇನೆ, ಶಾಸಕರು ಈ ಭ್ರಷ್ಟ ಅಧಿಕಾರಿಗಳಿಗೆ ಇವರ ವಿರುದ್ಧ ಒಂದು ತನಿಖೆಯನ್ನ ಮಾಡಿ ಇವರಿಗೆ ಕಾನೂನು ಕ್ರಮವನ್ನು ಕೈಗೊಂಡು ಕೆಳ ಹಂತದ ಅಧಿಕಾರಿಗಳಿಗೆ ಸ್ವಲ್ಪ ಯಾವ ರೀತಿ ಕೆಲಸ ಮಾಡಬೇಕಂತ ಹೇಳಬೇಕು. ಆಮೇಲೆ ಗ್ರಾಮೀಣ ಭಾಗದ ಸಮಸ್ಯೆಗಳು, ಇಲ್ಲಿ ಏನು ಸಮಸ್ಯೆಗಳನ್ನು ತಂದು ಬಯಸ್ತಾರೆ, ಇಲ್ಲಿ ಇರುವಂತಹ ತಾಲೂಕು ಹಂತದ ಅಧಿಕಾರಿಗಳು ಯಾವುದೇ ಅದಕ್ಕೆ ಸ್ಪಂದನೆ ನೀಡದೆ ಕೇವಲ ಉಡಾಫೆಯ ಉತ್ತರವನ್ನು ನೀಡ್ತಾ ಇದೆ ಅಂತ ಹೇಳಿದರೆ ಜನಸಾಮಾನ್ಯರಲ್ಲಿ ಕಾಡುವಂತಹ ಪ್ರಶ್ನೆ, ಭ್ರಷ್ಟಾಚಾರ ಯಾವ ಹಂತದಲ್ಲಿದೆ ಅಂತ ಹೇಳಿ ಇದು ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ತಾವು ಯಾವ ಭ್ರಷ್ಟಾಚಾರದ ಆರೋಪ ವಿರುದ್ಧವಾಗಿ ದೂರು ಕೊಟ್ಟಿದ್ರಿ? ನಾವು 2021ರಿಂದ 2025ರವರೆಗೆ 15ನೇ ಹಣಕಾಸು ಆಯೋಗದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರದ ಬಗ್ಗೆ, ಆಮೇಲೆ ಎಂಜಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ, ಸುಮಾರು 2 ಕೋಟಿಗೂ ಮೀರಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ನಾವು ತನಿಖೆಗೆ ಮನವಿಯನ್ನ ಕೊಟ್ಟಿದ್ವಿ. ಹಾಗಾಗಿ ಇಲ್ಲಿಯವರೆಗೂ 4.5 ತಿಂಗಳು ಗತಿಸಿದರೂ ಕೂಡ ಒಂದೇ ಒಂದು ಆತನ ವಿರುದ್ಧ ತನಿಖೆಯಾಗಿಲ್ಲ, ಆಮೇಲೆ ಯಾವುದೇ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಅಂತ ಹೇಳಿದರೆ ಇದರಲ್ಲಿ ಯಾವ್ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಗೋರ್ಬಾಳ್ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಎಂ. ದಕನಿಯವರು ಯಾವುದೇ ಜನರು ತಮ್ಮ ಕೆಲಸಕ್ಕೆ ಹೋರ ಸಿಗದಲ್ಲ, ಎಲ್ಲಿ ಹೋದರೂ ಕೋರ್ಟ್ಗೆ ಕಚೇರಿ ಸುಳ್ಳು ಹೇಳೋದು, ಯಾವುದಾದ್ರೂ ಮಾಹಿತಿ ಕೇಳಿದ್ರೆ ಅದಕ್ಕೆ ಬೇರೆ ಬರೆಯೋದು, ಅದು ಒಂದು 5,000 ರೂಪಾಯಿದ ಫೀ ಕಟ್ಟೋದಿತ್ತಂದ್ರೆ ಪುಟಕ್ಕೆ 2 ರೂಪಾಯಿ ಅಂತ ತೆಗಿದ್ರೆ ಅದಕ್ಕೆ 5 ಲಕ್ಷ 10 ಲಕ್ಷ 40 ಲಕ್ಷ ಅಂತ ಬರೋದು ಜನರ ಕಣ್ಣ ಮಣ್ಣು ಉಂಟದು. ಈ ರೀತಿ ಉಡಾಕ್ ಗೊತ್ತಿರೋದು ಇಲ್ಲಿ ಮೇಲಧಿಕಾರಿಗಳಿಗೆ ಗೊತ್ತಾದರೂ ಯಾರು ನನಗೇನು ಮಾಡಲ್ಲ ಅನ್ನೋ ವಿಷಯದಾಗ ಈ ತಾನೇ ಗೋರ್ಬಾಳ್ ಪಂಚಾಯಿತಿಯಲ್ಲಿ ಒಂದು 15 ದಿನದಿಂದ ಕೆಲಸ ಮಾಡಿಕೊಟ್ರಂತ ಆ ಹೆಣ್ಮಳೆ ಮಾಡಿಕೊಳ್ಳೋ ಪಂಚಾಯತಿ ಕಿಲಿ ಹಾಕಕತ್ತಿದ್ಲು. ಇಂಥ ಅಧಿಕಾರಿಗಳಿರೋದು ಸಾಮಾನ್ಯ ಜನರಿಗೆ, ಗ್ರಾಮೀಣ ಜನರಿಗೆ ಭಾಳ ತೊಂದರೆ ಆಗುತ್ತೆ. ಇವನ ಮೇಲೆ ಮೇಲಧಿಕಾರಿಗಳು ಸೂಕ್ತ ಕ್ರಮ ತಗೊಂಡು ಮತ್ತೆ ಬೇರೆ ಪಿಡಿಒನ ಹಾಕ್ಬೇಕು. ಇಂಥ ಅಧಿಕಾರಿಗಳಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಇಷ್ಟು ಹೇಳಿ ಮಾಡಿ ಮಾತನ್ನು ಮುಗಿಸ್ತೇನೆ. ಪಂಚಾಯಿತಿಯಿಂದ ಕೇವಲ ನೆಪ ಮಾತ್ರಕ್ಕೆ ಒಬ್ಬ ತನಿಖಾಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ, ಉಮೇಶ್ ಮಂಟೂರ್ ಅಂತ ಹೇಳಿ. ಅವರು ಯಾವುದೇ ತನಿಖೆಯನ್ನ ಕೈಗೊಳ್ಳದೆ 4 ತಿಂಗಳ ಗತಿಸಿದರೂ ಕೂಡ ಕೇವಲ ಒಂದು ಹಾರಿಕೆ ಉತ್ತರವನ್ನು ನೀಡ್ತಾ ಇದ್ದಾರೆ. ನಾವು ಯಾವುದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದೀವಿ, ನಾವು ಇನ್ನೂ ತನಿಖೆ ಮಾಡಲಿಕ್ಕೆ ತುಂಬಾ ವಿಳಂಬ ಆಗ್ತಿದೆ ಅಂತ ಹೇಳಿ ಕೆಲಸ ಇಲ್ಲ. ಹಾಗಾಗಿ ಹಲವಾರು ಕೆಲಸಗಳಲ್ಲಿ ನಾವು ಬಹಳ ಬ್ಯುಸಿ ಆಗಿದ್ದೀವಿ ಈಗ ಬರೀ ನೆಪ ಮಾತ್ರ ಹೇಳ್ತಾರ. ಇಲ್ಲೇ ಬಂದು ತಾಲೂಕ್ ಪಂಚಾಯತಿಯಲ್ಲಿ ಏನು ಅಧಿಕಾರಿಗಳಿಗೆ ಕೇಳಿದ್ರೆ
ಇವರು ಬರೀ ಆರ್ಕಿ ಉತ್ತರ ಕೊಡ್ತಾರ. ಆರ್ಕಿ ಉತ್ತರ ಕೊಟ್ಟಂತ ಇವರು 4 ತಿಂಗಳ ಪೂರ ಕಾಲ ಕಳೆದಾರ. ಹಿಂಗಾಗಿ ಈ ಅಧಿಕಾರಿ ಮೇಲೆ ಇವ್ರನ್ನ ಏನೈತಲ್ಲ ಗೊರಬಾಳ ಪಂಚಾಯತಿ ಪಿಡೋರ್ನ ಸೇಫ್ ಮಾಡಾಕ ಈ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಫುಲ್ ಅವರಿಗೆ ಸಪೋರ್ಟ್ ಆಗಿ ನಿಂತು ಅವ್ರನ್ನ ಭಾಳ ರಕ್ಷಣೆ ಮಾಡಕುತ್ತಾರ. ಇದನ್ನ ಜಿಲ್ಲಾ ಆದಂತ ZP ಏನು ವ್ಯಾಪ್ತಿಯಲ್ಲಿ ಬರೋಂಥ ಜಿಲ್ಲಾ ಅಧಿಕಾರಿಗಳು ಇದನ್ನ ತಕ್ಷಣ ಇವ್ರ ಮ್ಯಾಗ ಕ್ರಮ ತಗೋಬೇಕು. ಕ್ರಮ ತಗೋಲಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಈ ತಾಲೂಕ್ ಪಂಚಾಯತಿ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಬಂಧುಗಳೇ, ನಾನು ಒಂದು ನಿಮಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಇದು ಕೇವಲ ನಮ್ಮ ಇಬ್ಬರ ಸಮಸ್ಯೆಗಳಲ್ಲ. ಇಂಥ ಹಲವಾರು ದೂರುಗಳನ್ನು ಇಟ್ಕೊಂಡು ಸಾರ್ವಜನಿಕರು ಇಲ್ಲಿ ದಿನನಿತ್ಯ ಕೆಲಸಕ್ಕೆ ಬರ್ತಾರೆ. ಆದರೆ ಇಲ್ಲಿರುವಂತಹ ಬೇಜವಾಬ್ದಾರಿ ಅಧಿಕಾರಿಗಳು ಯಾವುದೇ ಒಂದು ತನಿಖೆಯನ್ನ ಮಾಡದೆ ಕೇವಲ ಭ್ರಷ್ಟರಿಗೆ ರಕ್ಷಣೆ ಮಾಡುವಂತಹ ಕೆಲಸವನ್ನ ತಾಲೂಕು ಹಂತದ ಅಧಿಕಾರಿಗಳು ಮಾಡುತ್ತಿರುವುದು ಇದು ಶೋಷಣೆಗೆ ಅಥವಾ ಭ್ರಷ್ಟಾಚಾರಕ್ಕೆ ಇರದಂತಹ ಒಂದು ಕೈಗನ್ನಡಿಯಾಗಿದೆ. ಹಾಗಾಗಿ ನಾನು ಮಾನ್ಯ ಶಾಸಕರಲ್ಲಿ ಒಂದು ವಿನಂತಿಯನ್ನ ಮಾಡ್ತೇನೆ. ಶಾಸಕರು ಅಭಿವೃದ್ಧಿ ಕೆಲಸವನ್ನ ಮಾಡುತ್ತಿದ್ದರೂ ಕೂಡ ಅವರಲ್ಲಿ ಅವರ ಕೈಗಳಿಗೆ ಕೆಲಸ ಮಾಡುವಂತಹ ಅಧಿಕಾರಿಗಳು ತಮ್ಮ ಹೆಸರನ್ನು ಕೆಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಶಾಸಕರಲ್ಲಿ ನಾನು ದಯವಿಟ್ಟು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ನೀವು ಕಾನೂನು ಕ್ರಮವನ್ನು ಕೈಗೊಂಡು ನಮಗೆ ನ್ಯಾಯವನ್ನ ದೊರಕಿಸಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೇವೆ. ಹಾಗಾಗಿ ನಾನು ಕೇಳುತ್ತಿರುವುದು, ಇನ್ನು ಮೇಲಾದರೂ ಎಚ್ಚೆತ್ತು ಅಧಿಕಾರಿಗಳು ಆ ಭ್ರಷ್ಟ ಅಧಿಕಾರಿಯ ವಿರುದ್ಧ ತನಿಖೆ ಕೈಗೊಂಡು ಸಮಗ್ರ ವರದಿಯನ್ನು ಸಲ್ಲಿಸಿ ಆತನ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಹಂತದಲ್ಲಿ ಇಲ್ಲೇ ತಾಲೂಕು ಪಂಚಾಯಿತಿಯ ಆವರಣದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿ ಜಿಲ್ಲಾದ್ಯಂತ ನಮ್ಮ ಸಂಘಟನೆಯ ವತಿಯಿಂದ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೇವೆ. ಧನ್ಯವಾದಗಳು.